ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಾರೆ. ಈ ಅಡಿಕೆ ಬೆಳೆಗಾರರಿಗೆ ಸಾಕಷ್ಟು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಕಳೆದೇನು ಮುಂಗಾರು ಮಳೆ ಒಂದು 3-4 ತಿಂಗಳು ಅತಿ ಹೆಚ್ಚು ಮಳೆ ಆಯಿತು ಮಲೆನಾಡು ಭಾಗದಲ್ಲಿ. ಅದರ ನಂತರ ಕೂಡ ಈ ಮಲೆನಾಡು ಭಾಗದಲ್ಲಿ ಏನು ಅಡಿಕೆ ಬೆಳೆಗಾರರು ಮೊದಲನೇದಾಗಿ ಕೊಳೆ ರೋಗ ಶುರುವಾಯಿತು. ಅದರ ನಂತರ ಎಲೆ ಚುಕ್ಕಿ ರೋಗ ಶುರುವಾಯಿತು. ಈ ಎಲೆ ಚುಕ್ಕಿ ಮತ್ತು ಕೊಳೆ ರೋಗದಿಂದ ಈಗ ಸಾಕಷ್ಟು ಸಂಕಷ್ಟಕ್ಕೆ ಅಡಿಕೆ ಬೆಳೆಗಾರರು ಸಿಕ್ಕಾಕೊಂಡಿದ್ದಾರೆ. ಆರಂಭದಿಂದ ಕೂಡ ಒಂದಲ್ಲ ಒಂದು ಸಮಸ್ಯೆಗೆ ಅಡಿಕೆ ಬೆಳೆಗಾರರು ಸಿಕ್ಕಾಕೊಳ್ತಾರೆ, ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಆದರೆ ರಾಜ್ಯ ಸರ್ಕಾರ ಆಗಲಿ ಮತ್ತು ಕೇಂದ್ರ ಸರ್ಕಾರ ಯಾರೂ ಕೂಡ ಅವರಿಗೆ ಸ್ಪಂದಿಸೋದಿಲ್ಲ. ಒಂದು ಕಡೆ ಇಳುವರಿ ಜಾಸ್ತಿ ಆಗುತ್ತೆ, ಬೆಲೆ ಇರಲ್ಲ ಮಾರುಕಟ್ಟೆಯಲ್ಲಿ. ಈಗ ಮಾರುಕಟ್ಟೆಯಲ್ಲಿ ಅಡಿಕೆಗೆ ಬೆಲೆ ಇದೆ, ಆದರೆ ಇಳುವರಿ ಕಳೆದ 3-4 ತಿಂಗಳಿಂದ ಹಂತವಾಗಿ ಕಡಿಮೆ ಆಗ್ತಾ ಇದೆ. ನಾವು ಶಿವಮೊಗ್ಗ ತಾಲೂಕಿನ ಕೊಮ್ನಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ವಾತಾವರಣ ಇದೆ ಅಂತ ಹೇಳಿ. ಅಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೆದರೆ 500-600 ಎಕರೆ ಅಡಿಕೆ ತೋಟ ಇದೆ. ಈ ಅಡಿಕೆ ತೋಟ ಹಂತವಾಗಿ ಏನು ಕೊಳೆ ರೋಗ ಇದೆ ಮತ್ತು ಎಲೆ ಚುಕ್ಕಿ ರೋಗ ಇದೆ, ಇದಕ್ಕೆ ತುತ್ತಾಗ್ತಾ ಇದೆ. ಇದರಿಂದ ಅಡಿಕೆ ಬೆಳೆಗಾರರು ಸಾಕಷ್ಟು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ನೋಡ್ಬೋದು ಒಂದು ಸಲ ಈ ಕೊಳೆ ರೋಗ ಒಂದು ಗಿಡಕ್ಕೆ ತೊಗೊಂಡ್ಬಿಡ್ತಂದ್ರೆ ಅದು ಹಂತವಾಗಿ ಪಕ್ಕದ ಗಿಡಗಳಿಗೆ ತೊಗೊಂಡ್ಬಿಡುತ್ತೆ. ಅದರ ನಂತರ ಮತ್ತೊಂದು ಪಕ್ಕದ ಹೋಗುತ್ತೆ. ಹಾಗೆ ಒಂದು ತೋಟದಿಂದ ಮತ್ತೊಂದು ತೋಟ ಕೂಡ ಇದು ಹರಡ್ತಾ ಇದೆ. ಹಾಗಾಗಿ ಇದರಿಂದ ಅಡಿಕೆ ಬೆಳೆಗಾರರು ಈ ಕೊಳೆ ರೋಗ ನಿಯಂತ್ರಣಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ಸಿಕ್ಕಿಲ್ಲ. ಹಾಗಾಗಿ ಅಡಿಕೆ ಏನಿದೆ, ಅಡಿಕೆ ಇಳುವರಿ ಕಡಿಮೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಇರುವಂಥ ಕೊಮ್ನಾಳ್ ಇದೆ. ಈ ಕೊಮ್ನಾಳ್ ಅಂತ ರೈತರು ನಮ್ಮ ಜೊತೆಗಿದ್ದಾರೆ. ನೋಡ್ಬೋದು ಕಳೆದ ಮುಂಗಾರು ಮಳೆ ಜಾಸ್ತಿ ಆಯಿತು, ಅದರ ನಂತರ ಕೊಳೆ ರೋಗ ಶುರುವಾಯಿತು, ಎಲೆ ಚುಕ್ಕಿ ರೋಗ ಶುರುವಾಯಿತು. ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದೀರಿ ನೀವೆಲ್ಲ? ಹೌದು ಸರ್. ಈಗ ಒಂದು 4-5 ತಿಂಗಳಿಂದ ಭಾಳ ಸಮಸ್ಯೆ ಸರ್. ಮಳೆ ಶುರುವಾಗಿದೆ. ಆಮೇಲೆ ನಮ್ಮದು ಒಂದು 4 ವರ್ಷನೇ ಆಯ್ತು ತಲೆ ಹೋಗಕತ್ತಿ, ಆದರೂ ಕಡಿಮೆನೇ ಆಗ್ತಾಯಿಲ್ಲ ಕೊಳೆ ರೋಗದಿಂದ. ಆ ಎಲೆ ಚುಕ್ಕೆ ರೋಗ ಇರ್ಬೋದು, ಆಮೇಲೆ ಶೀತ ವಾತಾವರಣನೂ ಆಯಿತು. ಅದರಿಂದ ಭಾಳ ತೊಂದರೆ ಅನುಭವಿಸ್ತಾ ಇದೀವಿ ಸರ್. ಇಲ್ಲಿ ನಮ್ಮ ಶಿವಮೊಗ್ಗ ತಾಲೂಕು ಕೊಮ್ನಾಳ್ ರೈತರು. ಈ ಕೊಮ್ನಾಳ್ ಭಾಗದಲ್ಲಿ ಎಷ್ಟು ಎಕರೆ ಅಡಿಕೆ ತೋಟ ಇದೆ ಮತ್ತು ಎಷ್ಟು ಅಡಿಕೆ ತೋಟಗಳಿಗೆ ಹಬ್ಕೊಂಡಿದೆ ರೋಗ? ಇದು ಅಂದರೆ ಕೊಳೆ ರೋಗ ಹಮ್ಮಿಕೊಂಡಿದೆ, ಎಲೆ ಚುಕ್ಕಿ ರೋಗ ಹಮ್ಮಿಕೊಂಡಿದೆ, ಏನು ಸಮಸ್ಯೆ ಆಗ್ತಾ ಇದೆ ಅಂತ? ಒಂದು 500-600 ಎಕರೆ ಇದೆ ನಮ್ಮ ಕೊಮ್ನಾಳಲ್ಲಿ. ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 200-250 ಎಕರೆಗೆ ಈ ತೊಂದರೆ ಆಗಿದೆ ಸರ್. ಇದು ಏನು ಇಳುವರಿನೇ ಇಲ್ಲ. ನಮ್ಮದು ಇಲ್ಲೊಂದು ಎಕರೆಯಲ್ಲಿ 600 ಗಿಡಕ್ಕೆ 150 ಗಿಡ ಇದೆ ಅಷ್ಟೇ. ಇನ್ನು 450 ಗಿಡ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ ಸರ್, ನೀವೇ ನೋಡಿ. ಇದರಿಂದ ಭಾಳ ನೋವು ಅನುಭವಿಸ್ತಾ ಇದ್ದೀವಿ, ಭಾರಿ ತೊಂದರೆ ಆಗಿದೆ. ಈ ಕೊಳೆ ರೋಗ ಅಂದರೆ ಹೆಂಗೆ ತೊಗೊಳತ್ತಿದ್ದು? ಆರಂಭದಲ್ಲಿ ಹೆಂಗಿರುತ್ತೆ, ಏನೇನಾಗುತ್ತೆ ನಂತರ? ತಲೆ ಸಣ್ಣಕ್ಕಾಗ್ಬಿಡ್ತೈತೆ ಈ ವರ್ಷನ, ಮುಂದಿನ ವರ್ಷ ಕಂಪ್ಲೀಟಾಗಿ ಹೋಗೇ ಬಿಡುತ್ತೆ. ಆಮೇಲೆ ನಮ್ದು ಒಂದೇ ಅಲ್ಲ, ಅಕ್ಕಪಕ್ಕ ಜಮೀನಿಗೂ ಹರಡುತ್ತೆ. ನಮ್ದು ಒಂದೇ ಜಮೀನಿಗೆ ಅಂತ ಅಲ್ಲ, ಎಲ್ಲ ಜೊತೆ ತೋಟನೇ, ಎಲ್ಲ ತೋಟಕ್ಕೂ ಹರಡುತ್ತಿದ್ದು. ಈ ಕೊಳೆ ರೋಗ ಬರುತ್ತೆ, ಎಲೆ ಚುಕ್ಕಿ ರೋಗ ಬರುತ್ತೆ, ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಕೊಡ್ತಾರೆ? ಕೃಷಿ ಇಲಾಖೆ, ತೋಟಗಾರಿಕೆ ಅಧಿಕಾರಿಗಳು ಬಂದು ಭೇಟಿ ಕೊಡ್ತಾರಾ? ಏನು ಪರಿಶೀಲನೆ ಮಾಡ್ತಾರಾ? ಅವರು ಬಂದ್ರೆ ಅವ್ರಿಗೆ ಏನು ಅಂತ ಕಂಡಿಡಿಯೋಕೆ ಆಗಲ್ಲ ಸರ್. ಅವರು ಅದನ್ನ ಹಾಕಿ ಅಂತಾರೆ. ಅದು ಹಾಕಿದ್ದು ಏನೂ ಉಪಯೋಗ ಆಗಲ್ಲ. ಎಲ್ಲ ಪ್ರಯತ್ನನೂ ಮಾಡಿದ್ದೀವಿ. ಆ ಮೋದಿಗೇರ್ ಅಂತ ಏನೋ ಔಷಧಿ ಎಲ್ಲದೂ ಮಾಡಿದ್ವಿ. ಅವ್ರ ಕೈಲಂತೂ ಕಂಡಿಡಿಯೋಕ್ಕಾಗಲ್ಲ ತೋಟಗಾರಿಕೆ. ಮತ್ತು ಪುನಃ ಅದು ಮಾಡಿದರೂ ಸಹ ಹೋಗ್ತಾನೆ ಇದೆ. ನೀವೇ ಏನೆಲ್ಲ ಪ್ರಯತ್ನ ಮಾಡಿದ್ರಿ ಕೊಳೆ ರೋಗ ತಡೀಲಿಕ್ಕೆ? ನಾವು ಎಲ್ಲ ಅದೇ ತೋಟಗಾರಿಕೆ ಎಲ್ಲ ಸಂಪರ್ಕ ಮಾಡಿದ್ದೀವಿ. ಅವರು ತಂದು ಕೊಟ್ಟಂಥ ಔಷಧಿನೂ ಉಪಯೋಗಿಸಿದ್ದೀವಿ. ಆದರೆ ಅದೇನು ಕೆಲಸ ಮಾಡಿಲ್ಲ. ನಾವು ಮತ್ತು ಸಪ್ರೇಟು ಎಲ್ಲ ಪೌಡ್ರೆಲ್ಲ ಹೇಳ್ತಾರೆ ಔಷಧಿ ಅಂಗಡಿಯವರು, ಅದನ್ನು ತಂದೆಲ್ಲ ಹೊಡಿಸಿದ್ದೀವಿ. ಆದರೂ ಏನು ಕೆಲಸ ಆಗಿಲ್ಲ. ಅದು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಒಂದು ಕಡೆ ಆಯಿತು. ಮತ್ತೊಂದು ಕಡೆಯಿಂದ ಇಷ್ಟೆಲ್ಲ ಬೆಳೆ ಬರಲಿಕ್ಕೆ ಸಾಕಷ್ಟು ಪರಿಶ್ರಮ ಇರುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ. ಈಗ ಕೈಗೆ ಇಷ್ಟೆಲ್ಲ ಕೈಗೆ ಬಂದಿದ್ದು ಬಾಯಿಗೆ ತುತ್ತು ಬರ್ತಾ ಇಲ್ಲ ಅಂತ 5-6 ವರ್ಷ ಬೇಕು ಸರ್ ಅಡಿಕೆ ಬರೋಕ್ಕೆ. ಮೊದಲನೇ ಪ್ರಾರಂಭ ನಮ್ಮಲ್ಲಿ ಡ್ರೈಲ್ಯಾಂಡಲ್ಲಿ ಅಲ್ಲಿ ತನಕ ಬೆಳೆಸಿರ್ತೀವಿ. ಅದನ್ನು ನಂಬಿಕೆಂದು ಆಮೇಲೆ ಪುನಃ ಅದು ಹೋಗಿ ಶುರುವಾಗುತ್ತೆ. ಫಸಲು ಬಿಡೋಕೆ ಶುರುವಾಯ್ತು ಅಂದರೆ ಕೊಳೆ ರೋಗ ಶುರುವಾಗುತ್ತೆ. ಏನೂ ಉಪಯೋಗ ಆಗ್ತಾ ಇಲ್ಲ ಸರ್. ಅದರಿಂದ ನೋಡೋಕ್ಕೆ ತೋಟದವರು ಅಂತ ಹೇಳ್ತಾರೆ ಅಷ್ಟೇ, ಅದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ. ಇಲ್ಲಿರುವಂಥ ರೈತರು ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದ್ಸಲ ಕೊಳೆ ರೋಗ ಬಂತಂದರೆ ಅದು ನಿರಂತರವಾಗಿ ಹಬ್ಕೊಂತ ಬರುತ್ತೆ. 5-6 ವರ್ಷ ಒಂದು ಅಡಿಕೆ ಗಿಡ ಆಗಬೇಕು, ನಂತರ ಫಸಲು ಶುರು ಆಗುತ್ತೆ. ಇಂಥ ಸಂದರ್ಭದಲ್ಲಿ ಕೊಳೆ ರೋಗ ಬಂತು, ಎಲೆ ಚುಕ್ಕಿ ರೋಗ ಬಂತಂದರೆ ಫಸಲು ಬರ್ತಾ ಇಲ್ಲ. ಈ ವರ್ಷ ನೋಡಿದ್ರು ಕೂಡ ಅಡಿಕೆ ಫಸಲು ಹಂತವಾಗಿ ಇಳುವರಿ ಕಡಿಮೆ ಆಗ್ತಾ ಇದೆ. ಆಗೇನು ಗಿಡಗಳಿದ್ದಾವೆ ಅಡಿಕೆ ಗಿಡಗಳು ಆ ಕೊಳೆ ರೋಗಕ್ಕೆ ತುತ್ತಾಗ್ತಾ ಇದ್ದಾವೆ. ಮತ್ತೊಬ್ಬರು ರೈತರ ಮತಸಕ್ಕೆ ನೋಡ್ಬೋದು. ಕೊಳೆ ರೋಗ ನೋಡ್ತಾ ಇದ್ದೀವಿ ಇಲ್ಲಿ ತುಂಬ ಜಾಸ್ತಿ ಆಗಿದೆ ನಿಮ್ಮ ಭಾಗದಲ್ಲಿ. ಏನು ಕೊಳೆ ರೋಗದಿಂದ ಸಾಕಷ್ಟು ರೈತರು ಸಮಸ್ಯೆ ಸಿಕ್ಕಾಕೊಂಡಿದ್ದಾರೆ ಅಡಿಕೆ ಬೆಳೆಗಾರರು. ಈಗ 1 ಎಕರೆಗೆ 8 ದಯಕಟ್ಟು 600 ಗಿಡ ಕೂತ್ಕೊಳ ಸರ್. 600 ಗಿಡದಲ್ಲಿ ಉಳಿದಿರೋದೇ 150 ಗಿಡ ನೋಡ್ರಿ. 150-200 ಗಿಡ ಉಳಿದಿರ್ಬೋದು. ಇದಕ್ಕೆ ಯಾವುದೇ ಇಲಾಖೆರಾಗಲಿ ಸಂಪೂರ್ಣ ಬಂದು ಮಾಹಿತಿ ಕೊಟ್ಟು ಇದನ್ನೇ ಔಷಧಿ ಹಾಕಿ ಇದನ್ನೇ ಮಾಡಿ ಈ ರೋಗ ಕಂಟ್ರೋಲ್ ಮಾಡೋಕ್ಕೆ 3-4 ವರ್ಷದಿಂದ ಯಾವ ಇಲಾಖೆಯವರು ಬಂದು ಅದನ್ನು ಸಕ್ಸಸ್ ಕಂಡಿಲ್ಲ. ಸರ್ಕಾರದವರಾಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ತಿಳಿಸಿ ಅದಕ್ಕೆ ಒಂದು ತನಿಖಾ ತಂಡನ ರೂಪಿಸಿ ಆ ವ್ಯವಸ್ಥಿತ ಔಷಧಿಯನ್ನು ಕಂಡುಹಿಡಿದು ಇದಕ್ಕೆ ರೋಗ ನಿಯಂತ್ರಣ ಮಾಡೋಕ್ಕೆ ಎಲ್ಲರೂ ವಿಫಲರಾಗಿದ್ದಾರೆ. ಸರ್ಕಾರ ಅಂತೂ ಈ ವಿಚಾರದಲ್ಲಿ ಫುಲ್ ವಿಫಲ ಆಗಿದೆ. ನಮ್ಮ ಶಿವಮೊಗ್ಗ
ಡಿಸ್ಟಿಕಲ್ಲಿ ಅಡಿಕೆನೇ ಮೂಲ ಬೆಳೆ ಸರ್. ಈಗ ಬೇರೆ ಇನ್ನೇನು ಬೆಳೆ ಬೆಳೆಯೋಕ್ಕಾಗಲ್ಲ. ಅಡಿಕೆ ಬೆಳೆಯನ್ನೇ ಬೆಳ್ಕೊಂಡು ನಾವು ನಂಬ್ಕೊಂಡಿದ್ದೀವಿ. ಈಗ ಈ ಥರ 6 ವರ್ಷ ಫಸ್ಲು ವೆಯ್ಟ್ ಮಾಡಿ 6 ವರ್ಷ ಆದಮೇಲೆ ಹೋದರೆ ಏನು ಮಾಡೋಕ್ಕೆ ಸಾಧ್ಯ ಹೇಳಿ ನೋಡೋಣ? ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮೊನ್ನೆ ಅದು ನಿನ್ನೇನೋ ಸಂಸದರ ರಾಘಣ್ಣರು ಅಂದ್ರೆ ಈಗ ಸಹಜವಾಗಿ ಕೂಡ ಅಡಿಕೆ ಬೆಳೆದು ತುಂಬಾ ಕಷ್ಟ, ತುಂಬಾ ಪರಿಶ್ರಮ ಇರುತ್ತೆ. ಅದರ ನಂತರ ಈ ರೀತಿ ಆದ್ರೆ ಅಡಿಕೆ ಬೆಳೆ ಸಾಕಷ್ಟು ದೊಡ್ಡ ಪ್ರಮಾಣದ ನಷ್ಟ ಆಗುತ್ತೆ ಅಂತ. ನಷ್ಟ ಏನು ಸರ್, ಇದನ್ನ ನಂಬಿಕೆ ಮಾಡಿರೋದು. ಇದು ಇವರು ಒಂದು 7-8 ಎಕರೆಲ್ಲಿ ಒಂದು 15-13-14 ಬೋರ್ ಹೊಡಿಸಿದ್ದಾರೆ. ಆ ಬೋರು ನೀರು ಹೊಡಿಸಿ ನೀರು ತೆಗೆದು ಇಷ್ಟಕ್ಕಂದೆಲ್ಲ ಬೆಳೆಸಿ ಈಗ ಒಂದೇ ಸಲ ತಲೆ ಹೋದರೆ ಈಗ ಆ ಬೋರ್ ಹೊಡಿಸಿರೋ ದುಡ್ಡು ಅದು ಯಾವುದ್ರಲ್ಲಿ ಬರ್ಬೇಕು? ಅಡಿಕೆ ನೆಚ್ಕೊಂಡೇ ಮಾಡಿರೋದವರು. ಅಡಿಕೆ ಇನ್ನೇನು 6 ವರ್ಷ 7 ವರ್ಷ 8 ವರ್ಷಕ್ಕಲ್ಲೇ ತಲೆ ಹೋಗ್ತಾಯಿ ಸರ್ ಮರ. ಇದಕ್ಕೆ ಸಂಬಂಧಪಟ್ಟವ್ರು ಅಧಿಕಾರಿಗಳು ಯಾರು ಬಂದು ಅದಕ್ಕೆ ಒಳ್ಳೆ ಔಷಧಿ ಆಗಲಿ ಏನೇ ಆಗಲಿ ಕೊಟ್ಟಿದ್ದನ್ನು ಎಲ್ಲದೂ ಮಾಡಿದ್ದಾರೆ. ಆದರೂ ಅದು ಕಂಟ್ರೋಲಿಗೆ ಬಂದಿಲ್ಲ ಸರ್. ಯಾವುದು ಉಪಯೋಗನೇ ಆಗಿಲ್ಲ. ಏನು ಔಷಧಿ ಹೊಡೆದಿರೋದು. ಏನು ಮಾಡಬೇಕು? ರಾಜ್ಯ ಸರ್ಕಾರ ಏನು ಮಾಡಬೇಕು? ಕೇಂದ್ರ ಸರ್ಕಾರ ಏನು ಮಾಡಬೇಕು? ಅದಕ್ಕೆ ಸಂಬಂಧಪಟ್ಟ ಈ ವಿಶ್ವವಿದ್ಯಾಲಯಗಳು, ಕೃಷಿ ತೋಟಗಾರಿಕೆ ವಿದ್ಯಾಲಯಗಳು ಅದಾವೆ. ಅದಕ್ಕೆ ತನಿಖೆ ತಂಡ ರೂಪಿಸ್ಬೇಕು. ಅದಕ್ಕೆ ಏನು ಔಷಧಿ ಸಿಂಪಡಣೆ ಮಾಡ್ಬೇಕು ಅದನ್ನು ರೈತರು ಕರೆಕ್ಟಾಗಿ ಹೇಳ್ಯಾರ. ಅದನ್ನೆಲ್ಲ ಮಾಡೋಕ್ಕೆ ತಯಾರದಾರೆ ಸರ್. ಈಗ ಬೆಲೆ ಐತೆ ಅಡಿಕೆಗೆ, ಇಳುವರಿ ಇಲ್ಲ ತೋಟದಾಗ. ಈಗ ಬೆಳೆ ಇದ್ದಾಗ ಇಳುವರಿ ಇಲ್ಲ, ಇಳುವರಿ ಇದ್ದಾಗ ಬೆಲೆ ಇರಲ್ಲ. ಯಾವ ಥರ ಈ ಸಲ ಬೆಲೆ ಐತೆ, ಆದರೆ ಈ ವರ್ಷ ಅಂತೂ ಇಳುವರಿ ಹೆಂಗೂ ಇಲ್ಲ ಸರ್. ಅಡಿಕೆ ಭಾಳ ಲಾಸ್ ಆಗೈತೆ ರೈತರಿಗೆಲ್ಲನ. ಅದಕ್ಕೋಸ್ಕರ ಎಲ್ಲ ಟ್ರಂಚ್ ಮಾಡಿದ್ದಾರೆ ನೋಡ್ರಿ. ಇಡುಮುಂಡಿ ರೋಗ ಬರುತ್ತೆ ಅಂತೇಳಿ ಟ್ರಂಚ್ ಮಾಡಿರಿ ಅಂತೇಳಿ ಟ್ರಂಚು ಮಾಡಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಆಮೇಲೆ ತಲೆ ಹೋಗೋ ಮರಗಳು ಎಲ್ಲ ಬಗ್ದು ಹೊರ ತಗೊಂಡು ಹಾಕಿದ್ದಾರೆ. ಇಲ್ಲೇನೂ ಬಿಟ್ಟಿಲ್ಲ. ಅವ್ರು ಹೇಳಿರೋದು ಎಲ್ಲದೂ ಮಾಡಿದ್ದಾರೆ. ಆದರೂ ಆ ರೋಗ ನಿಯಂತ್ರಣಕ್ಕೆ ಬರ್ತಿಲ್ಲ. ಈಗ ಈ ತೋಟಕ್ಕೆ ಶುರು ಆಗೈತೆ, ನೆಕ್ಸ್ಟ್ ಈ ತೋಟ ಅಕ್ಕಪಕ್ಕ ಇದೇ ಥರನೇ ಹರಡ್ಕೊಂತ ಹೋಗ್ತೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯರಿಗೆ ಅಧಿಕಾರಿಗಳಿಗೆ ತಿಳಿಸಿ ಆ ಗ್ರಾಮ ಪಂಚಾಯತಿ ಆ ಊರುಗಳಿಗೆ ಬಂದು ಅದಕ್ಕೆ ಸರಿಯಾದ ಔಷಧಿನ ಸಬ್ಸಿಡಿ ರೂಪದಲ್ಲ ಯಾವ ರೂಪದಲ್ಲ ಒಟ್ಟು ಆ ರೋಗ ಕಂಟ್ರೋಲ್ ಆಗೋ ಥರನ ಔಷಧಿಗಳು ಕೊಟ್ಟರೆ ಒಳ್ಳೆಯದು. ರೈತರುಗಳು ಇದರಿಂದ ನಮ್ಮ ಶಿವಮೊಗ್ಗದಲ್ಲಿ ಬೇರೆ ಇನ್ನೇನು ಬೆಳೆ ಬೆಳೆಯೋಕ್ಕೆ ಬರಲ್ಲ ಸರ್. ಅಡಿಕೆನೇ ಮೂಲ ಕಸುಬು. ಅಂದರೆ ಈಗ ಬೇರೆ ಕಡೆ ಎಲ್ಲ ಭಾಳ ಡ್ರೈ ಲ್ಯಾಂಡ್ಗಳೆಲ್ಲ ಅದರ್ ಲ್ಯಾಂಡ್ಗಳಲ್ಲೂ ಅಡಿಕೆ ಬೆಳೀತಿದ್ದಾರೆ ಈಗ. ಆದರೆ ಈಗ ಶಿವಮೊಗ್ಗದವರು ಮೇನ್ ಅಡಿಕೆನೇ ಇಲ್ಲಿ ಮಲೆನಾಡು ಪ್ರದೇಶ ಇದೆ ನಮ್ದು, ಅರ್ಮಲ್ನಾಡು. ಇದೇ ಈ ಥರ ಆದರೆ ನಾವು ಇನ್ನೇನು ಬೆಳೆ ಬೆಳೆಯೋಕೆ ನಾವೇನು ಬಿಳ್ಜೋಳ ಬೆಳೆಯೋಕ್ಕೆ ಬರುತ್ತಾ? ಏನೂ ಇಲ್ಲ. ಅಡಿಕೆನೇ ಬೆಳಿಬೇಕು ನಾವು, ಬೇರೆ ಇನ್ನೇನು ಬೆಳೆಯೋಕ್ಕೆ ಬರಲ್ಲ. ಇದಕ್ಕೆ ಸರಿಯಾದ ಔಷಧಿನ ಅದು ಯಾವ ಸಿಂಪಡಣೆ ಮಾಡ್ಬೇಕು, ಡ್ರಂಚಿಂಗ್ ಮಾಡೋಕೆ ಏನು ವ್ಯವಸ್ಥಿತವಾಗಿ ತಿಳಿಸಿ ಅದಕ್ಕೊಂದು ಪರಿಹಾರ ರೂಪಿಸ್ಕೊಡ್ಬೇಕು ಅಷ್ಟೇ. ಸರ್ಕಾರದವರೇ ಮಾಡಿಕೊಡ್ಬೇಕು, ಇಲಾಖೆಗೆ ಸಂಬಂಧಪಟ್ಟಂಗೆ ಹೇಳಿ. ಇದು ಅಂದರೆ ರೈತರು 4-5 ವರ್ಷಗಳಿಂದ ಕೂಡ ಕೊಳೆ ರೋಗ ಬರ್ತಾ ಇದೆ, ಎಲೆ ಚುಕ್ಕಿ ರೋಗ ಬರ್ತಾ ಇದೆ. ಸಂಬಂಧಪಟ್ಟಂಥ ಅಧಿಕಾರಿ ಅಂದರೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಏನು ಔಷಧಿ ಸಿಂಪಡಣೆ ಮಾಡ್ಲಿಕ್ಕೆ ಹೇಳ್ತಾರೆ, ಅದನ್ನು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಮಗದೊಂದು ಮಾಡ್ತಾರೆ. ಆದರೆ ಈ ಸಮಸ್ಯೆ ಮಾತ್ರ ಹಾಗೆ ಉಳ್ಕೊಂಡಿದೆ. ಇನ್ನೂ ವ್ಯಾಪಕವಾಗಿ ಏನು ಕೊಳೆ ರೋಗ ಇದೆ ಅದು ಜಾಸ್ತಿ ಆಗ್ತಾಯಿದೆ. ರೈತರು ಮತ್ತೊಬ್ಬರು ರೈತರು ಮಾತಾಡ್ಸೋಣ. ಕೊಳೆ ರೋಗ ಜಾಸ್ತಿ ಆಗ್ತದೆ, ಎಲೆ ಚುಕ್ಕಿ ರೋಗ ಜಾಸ್ತಿ ಆಗ್ತದೆ, ಸಾಕಷ್ಟು ನಷ್ಟ ಆಗ್ತಾಯಿದೆ ರೈತರಿಗೆ, ಅಡಿಕೆ ಬೆಳೆಗಾರರಿಗೆಲ್ಲ. ಈಗ ಇತ್ತೀಚಿನ ದಿನ ಏನಿದೆ, ಕೂಲಿ ಕಾರ್ಮಿಕರದು ಮೊದಲನೇದು ನಮಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. 1 ಎಕರೆ ತೋಟ ಮಾಡಬೇಕಂದ್ರೆ 1 ವರ್ಷಕ್ಕೆ 50,000-60,000 ಖರ್ಚು ಬರುತ್ತೆ. 6 ವರ್ಷ ಅಂದರೆ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ. ಆ ಖರ್ಚು ಮಾಡಿರೋ ಅಮೌಂಟಿಗೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡಿರ್ತಾರೆ. ಆ ನಿರೀಕ್ಷೆಯಲ್ಲಿ ಏನಾಗಿದೆ, ಎಲ್ಲ ಕೊಳೆ ರೋಗ, ಆ ರೋಗ, ಈ ರೋಗ ಅಂತ ಶುರು ಹಚ್ಕೊಂಡಿದೆ. ಆದರೆ ಇವತ್ತಿನ ದಿನದಲ್ಲಿ ಏನು ಕೃಷಿ ವಿಜ್ಞಾನಿಗಳೇನಾರ 100ಕ್ಕೆ 100ರಷ್ಟು ಫೇಲ್ ಆಗಿದ್ದಾರೆ. ಈ ಅಡಿಕೆ ಬರೆಯುವಂಥ ರೋಗಗಳನ್ನು ತಡೆಗಟ್ಟುವಲ್ಲಿ ಕೃಷಿ ವಿಜ್ಞಾನಿಗಳಂತೂ 100ಕ್ಕೆ 100ರಷ್ಟು ಫೇಲ್ ಆಗಿದ್ದಾರೆ. ಸರ್ಕಾರ ಸಂಪೂರ್ಣವಾಗಿ ಇದನ್ನು ರೈತರಿಗೆ ಪರಿಹಾರ ಕೊಡುವುದರಲ್ಲಿ ವಿಫಲವಾಗಿದೆ. ಮೊದಲನೇದು ಏನಾಗಿದೆ ಅಂದರೆ, ಈಗ ಇತ್ತೀಚಿನ ಈಗ 60-70 ಕ್ವಿಂಟಲ್ ಅಡಿಕೆ ಬರ್ತಿತ್ತು. ಈಗ ಬರ್ತಿರೋದು 20 ಕ್ವಿಂಟಲ್ಲು, 10-15 ಕ್ವಿಂಟಲ್. ಈಗ 10-15 ಕ್ವಿಂಟಲ್ಲಾಗ ಏನು ಬರುತ್ತೆ? 10-18 ಕ್ವಿಂಟಲ್ ಏನೂ ಇಲ್ಲ. ಅವ್ರು ಮಾಡಿರೋ ಕೂಲಿ ಖರ್ಚು ಎಲ್ಲರೂ ವೇಸ್ಟೇ. ಇವತ್ತು ರೈತರು ವಿಷ ಕುಡಿಯೋ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ, ಮಲೆನಾಡಲ್ಲಂತೂ ಸಂಪೂರ್ಣ ವಿಷ ಕುಡಿಯೋ ಪರಿಸ್ಥಿತಿಯಲ್ಲಿದ್ದಾರೆ. ಬರೋಂಥ ರೋಗನ ಯಾವುದೇ ಕಾರಣಕ್ಕೂ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಪರಿಹಾರವಾಗಿ ಬೇರೆ ನಾವೇನಾರು ಬೆಳೆ ಬೆಳೆಯೋಣ ಅಂದರೆ ಇಲ್ಲಿ ಎಲ್ಲ ಮಳೆ ಜಾಸ್ತಿ ಆಗಿದೆ, ವಾತಾವರಣ ವೇರಿಯೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ರೈತರಿಗೆ ಯಾವುದೇ ಪರಿಹಾರ ಬೆಳೆ ಅಂದರೆ ಬೇರೆ ರೀತಿಯ ಬೆಳೆಗಳು ಬೆಳೆಯೋಕ್ಕಂತೂ ಆಗೋದಿಲ್ಲ. ಹಾಗಾಗಿ ಸರ್ಕಾರ ರೈತರಿಗೆ ಒಂದು ರೀತಿಯಾಗಿ ಇಲ್ಲಿರೋಂಥ ವಾತಾವರಣ ಹವಾಮಾನ ಇದೆ, ಹವಾಮಾನಕ್ಕೆ ತಕ್ಕಂತೆ ಅವರು ಬೆಳೆ ಬೆಳೀತಿರ್ತಾರೆ. ಅದಕ್ಕೆ ಒಂದು ಸಂಪೂರ್ಣವಂಥ ಬೆಲೆ ಕೊಡೋದ್ರ ಜೊತೆಗೆ ಅವರಿಗೆ ಏನು ಈ ರೀತಿಯಂಥ ಸಾಲಗಳನ್ನು, ಈ ಪರ್ಟಿಕ್ಯುಲರ್ಗೆ ಸಾಲ ಅಂತೂ ಮನ್ನಾ ಮಾಡಲೇಬೇಕು. ರೈತರನ್ನು ಅವ್ರು ಉಳಿಸ್ಬೇಕು ಅಂತ ಸರ್ಕಾರದವ್ರು ಏನಾರು ಇದ್ದರೆ, ಅವ್ರ ರೈತರ ಬಗ್ಗೆ ಸರ್ಕಾರದವ್ರಿಗೆ ಕಾಳಜಿ ಇದ್ದರೆ ಸಂಪೂರ್ಣವಾಗಿ ರೈತರಿಗೆ ಸಾಲ ಮನ್ನಾ ಮಾಡಲೇಬೇಕು ಇದ್ರಾಗೆ. ಅದು ನಮ್ಮ ಅನಿಸಿಕೆ. ಓಕೆ, ಇಲ್ಲಿರುವಂಥ ರೈತರು ಹೇಳಿದ್ರು ಅಂದರೆ ಅಡಿಕೆ ಬೆಳೆಗಾರರು ನಾವು ಈಗಾಗಲೇ 5-6 ವರ್ಷ ಸಾಕಷ್ಟು ಕಷ್ಟಪಟ್ಟಿರ್ತೇವೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೇವೆ. ಅದರ ಬಳಿಕ ಈ ರೀತಿ ರೋಗಗಳು ಬಂದುಬಿಟ್ರೆ, ಕೊಳೆ ರೋಗ, ಎಲೆ ಚುಕ್ಕಿ ರೋಗ ಬಂದುಬಿಟ್ರೆ ಇಡೀ ತೋಟನೇ ಕೊಳೆ ರೋಗ ತಗೋತಾ ಇದೆ. ಇದರಿಂದ ಇಳುವರಿ ಬರ್ತಾ ಇಲ್ಲ. 70-80 ಕ್ವಿಂಟಲ್ ಬರ್ತಾ ಇತ್ತು, 10-20 ಕ್ವಿಂಟಲ್ ಬರ್ತಾ ಇದೆ. ಇದು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ನಮಗೆ ಸ್ಪಂದಿಸಬೇಕಂತೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ.